ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ ಮೇಡಮ್. ಸರ್ಕಾರ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಶಾಸಕರು ಹನುಮ ಧ್ವಜ ನಿರ್ಮಾಣ ಮಾಡಿರುವಂತ ಸ್ಥಳ ಗೌರ್ಮೆಂಟ್ ಇಲ್ಲಿ ಆರಿಸೋದಕ್ಕೆ ಬರುವುದಿಲ್ಲ ಅಂತ 40 ವರ್ಷ ಕತ್ತೆ ಕಾಯ್ತಾ ಇದ್ರ ಇವರು? ಮೊದಲನೇ ಪ್ರಶ್ನೆ, ಅದಕ್ಕೆ ಅವ್ರು ಉತ್ತರ ಕೊಡ್ಲಿ. ಎರಡನೇದು, ಎಲ್ಲ ಮುಜರಾಯಿ ದೇವಸ್ಥಾನಗಳ ಸಂಪಾದನೆಯನ್ನ ಸರ್ಕಾರ ಯಾಕೆ ತಗೋತಾ ಇದೆ? ಮುಜರಾಯಿ ದೇವಸ್ಥಾನಗಳಿಂದ ಬರುವ ಸಂಪಾದನೆ ಅವರಿಗೆ ಬೇಕು, ಅದ್ರ ಲಾಭ ಬೇಕು, ಅದನ್ನ ಬೇರೆ ಬೇರೆಯವರಿಗೆ ಹಂಚಬೇಕು. ಅದೇ ಭಗವಂತನ ಒಂದು ಧ್ವಜವನ್ನು ಆರಿಸ್ತೀವಿ ಅಂದ್ರೆ ನೀವು ಒಪ್ಪಲ್ಲ ಅಂತ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಾ ಇದ್ದೀರಾ. ಅಂದ್ರೆ ನೀವು ದೈವ ವಿರೋಧಿ, ಧರ್ಮ ವಿರೋಧಿ. 40 ವರ್ಷ ಏನ್ ಮಾಡಿದ್ರಿ? ಗಣಿಗ ರವಿಗೆ ಓಟ್ ಕಡಿಮೆ ಆದ್ಮೇಲೆ ಇದನ್ನ ಟಾರ್ಗೆಟ್ ಮಾಡಿದೀರಾ. ರಾಮಲಲ್ಲಾಗೆ ಪ್ರತಿಷ್ಠಾಪನೆ ಆದ್ಮೇಲೆ ನೀವು ಟಾರ್ಗೆಟ್ ಮಾಡಿದೀರಾ. ಮತ್ತು ಲೋಕಸಭಾ ಚುನಾವಣೆನ ಕಣ್ಣು ಮುಂದೆ ಇಟ್ಕೊಂಡು ನೀವು ಟಾರ್ಗೆಟ್ ಮಾಡಿರೋದ್ರಿಂದ ಇದಕ್ಕೆ ಉತ್ತರವನ್ನ ಗ್ರಾಮಸ್ಥರೇ ನಿಮಗೆ ಕೊಟ್ಟಿದ್ದಾರೆ. ಇದನ್ನ ರಾಜಕೀಯಕರಣಗೊಳಿಸಿದ್ದು ಕಾಂಗ್ರೆಸ್. ಇದಕ್ಕೆ ಕಾಂಗ್ರೆಸ್ಸಿನ ರಾಷ್ಟ್ರ ಮಟ್ಟದ ನಾಯಕರಿಂದ ರಾಜ್ಯ ಜಿಲ್ಲೆಯ ನಾಯಕರು ಪಿತೂರಿ ಮಾಡಿ ರಾಮಲಲ್ಲಾನ ಕ್ರೆಡಿಬಿಲಿಟಿ ಬಿಜೆಪಿಗೆ ಹೋಗಬಾರ್ದು ಅಂತ ನಡೆಸಿದ ಹುನ್ನಾರವೇ ಹೊರತು ದರ್ ಇಸ್ ನೋ ಟೆಕ್ನಿಕಲ್ ಪಾಯಿಂಟ್. ಒಂದು, ಈ ರೀತಿ ಸಾವಿರಾರು ಘಟನೆಗಳು ನಮ್ಮ ಗ್ರಾಮದಲ್ಲಿದೆ. ನಮ್ಮ ಗ್ರಾಮದಲ್ಲಿ ಇಬ್ಬರನ್ನು ಕೂರಿಸಿ ಮಾತುಕತೆ ಮಾಡಿ ಶಾಂತವಾಗಿ ಹೋಗುವುದು ನಮ್ಮ ಗ್ರಾಮ ಜೀವನ. ಇದನ್ನೇ ಗಾಂಧಿಯವರು ಹೇಳಿದ್ದು, ಗ್ರಾಮ ರಾಜ್ಯದ ಮೂಲಕ ರಾಮರಾಜ್ಯ ಅಂತ. ಯಾವ ಗ್ರಾಮದಲ್ಲಿ ರಾಮರಾಜ್ಯ ಇತ್ತು ಅಲ್ಲಿ ರಾವಣ ರಾಜ್ಯ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರ ಕೊಡಕ್ ನಾ ಬಂದಿದ್ದೀನಿ. ಒಂದು ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ ಮೇಡಮ್. ಸರ್ಕಾರ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಶಾಸಕರು ಹನುಮ ಧ್ವಜ ನಿರ್ಮಾಣ ಮಾಡಿರುವಂತ ಸ್ಥಳ ಗೌರ್ಮೆಂಟ್ ಇಲ್ಲಿ ಆರಿಸೋದಕ್ಕೆ ಬರುವುದಿಲ್ಲ ಅಂತ 40 ವರ್ಷ ಕತ್ತೆ ಕಾಯ್ತಾ ಇದ್ರ ಇವರು? ಮೊದಲನೇ ಪ್ರಶ್ನೆ, ಅದಕ್ಕೆ ಅವ್ರು ಉತ್ತರ ಕೊಡ್ಲಿ. ಎರಡನೇದು, ಎಲ್ಲ ಮುಜರಾಯಿ ದೇವಸ್ಥಾನಗಳ ಸಂಪಾದನೆಯನ್ನ ಸರ್ಕಾರ ಯಾಕೆ ತಗೋತಾ ಇದೆ? ಮುಜರಾಯಿ ದೇವಸ್ಥಾನಗಳಿಂದ ಬರುವ ಸಂಪಾದನೆ ಅವರಿಗೆ ಬೇಕು, ಅದ್ರ ಲಾಭ ಬೇಕು, ಅದನ್ನ ಬೇರೆ ಬೇರೆಯವರಿಗೆ ಹಂಚಬೇಕು. ಅದೇ ಭಗವಂತನ ಒಂದು ಧ್ವಜವನ್ನು ಆರಿಸ್ತೀವಿ ಅಂದ್ರೆ ನೀವು ಒಪ್ಪಲ್ಲ ಅಂತ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಾ ಇದ್ದೀರಾ. ಅಂದ್ರೆ ನೀವು ದೈವ ವಿರೋಧಿ, ಧರ್ಮ ವಿರೋಧಿ. 40 ವರ್ಷ ಏನ್ ಮಾಡಿದ್ರಿ? ಗಣಿಗ ರವಿಗೆ ಓಟ್ ಕಡಿಮೆ ಆದ್ಮೇಲೆ ಇದನ್ನ ಟಾರ್ಗೆಟ್ ಮಾಡಿದೀರಾ. ರಾಮಲಲ್ಲಾಗೆ ಪ್ರತಿಷ್ಠಾಪನೆ ಆದ್ಮೇಲೆ ನೀವು ಟಾರ್ಗೆಟ್ ಮಾಡಿದೀರಾ. ಮತ್ತು ಲೋಕಸಭಾ ಚುನಾವಣೆನ ಕಣ್ಣು ಮುಂದೆ ಇಟ್ಕೊಂಡು ನೀವು ಟಾರ್ಗೆಟ್ ಮಾಡಿರೋದ್ರಿಂದ ಇದಕ್ಕೆ ಉತ್ತರವನ್ನ ಗ್ರಾಮಸ್ಥರೇ ನಿಮಗೆ ಕೊಟ್ಟಿದ್ದಾರೆ. ಇದನ್ನ ರಾಜಕೀಯಕರಣಗೊಳಿಸಿದ್ದು ಕಾಂಗ್ರೆಸ್. ಇದಕ್ಕೆ ಕಾಂಗ್ರೆಸ್ಸಿನ ರಾಷ್ಟ್ರ ಮಟ್ಟದ ನಾಯಕರಿಂದ ರಾಜ್ಯ ಜಿಲ್ಲೆಯ ನಾಯಕರು ಪಿತೂರಿ ಮಾಡಿ ರಾಮಲಲ್ಲಾನ ಕ್ರೆಡಿಬಿಲಿಟಿ ಬಿಜೆಪಿಗೆ ಹೋಗಬಾರ್ದು ಅಂತ ನಡೆಸಿದ ಹುನ್ನಾರವೇ ಹೊರತು ದರ್ ಇಸ್ ನೋ ಟೆಕ್ನಿಕಲ್ ಪಾಯಿಂಟ್. ಒಂದು, ಈ ರೀತಿ ಸಾವಿರಾರು ಘಟನೆಗಳು ನಮ್ಮ ಗ್ರಾಮದಲ್ಲಿದೆ. ನಮ್ಮ ಗ್ರಾಮದಲ್ಲಿ ಇಬ್ಬರನ್ನು ಕೂರಿಸಿ ಮಾತುಕತೆ ಮಾಡಿ ಶಾಂತವಾಗಿ ಹೋಗುವುದು ನಮ್ಮ ಗ್ರಾಮ ಜೀವನ. ಇದನ್ನೇ ಗಾಂಧಿಯವರು ಹೇಳಿದ್ದು, ಗ್ರಾಮ ರಾಜ್ಯದ ಮೂಲಕ ರಾಮರಾಜ್ಯ ಅಂತ. ಯಾವ ಗ್ರಾಮದಲ್ಲಿ ರಾಮರಾಜ್ಯ ಇತ್ತು ಅಲ್ಲಿ ರಾವಣ ರಾಜ್ಯ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರ ಕೊಡಕ್ ನಾ ಬಂದಿದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.